ನನಗೆ ಇಲ್ಲಿ ತನಕ ಒಂದು ಪ್ರಶ್ನೆ ಇತ್ತು, ಎಲಾನ್ ಮಸ್ಕ್ ಅಂತ ಅದ್ಭುತವಾದಂಥ ಜೀವಿ ಅದು ಎಷ್ಟರ ಮಟ್ಟಿಗೆ ಟ್ರಂಪ್ ಜೊತೆ ಬದುಕಲಿಕ್ಕೆ ಸಾಧ್ಯ? ಇವರಿಬ್ಬರು ಕೂಡ ಎಷ್ಟು ದಿವಸ ಕೈ ಹಿಡ್ಕೊಂಡು ನಡೆಯೋಕ್ಕೆ ಸಾಧ್ಯ? ಯಾಕಂದರೆ ಇವ್ರದ್ದು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಆಕಾಶವನ್ನೇ ಆಳುವಂಥ ಹಂಬಲ ಈ ಎಲಾನ್ ಮಸ್ಕ್ದು. ಆದರೆ ಈ ಟ್ರಂಪ್ ಹುಚ್ಚಾಟಗಳಿದಾವಲ್ಲ, ಅದು ಸಹಿಸ್ಕೊಳ್ಳೋಕೆ ಸಾಧ್ಯನಾ? ಎಷ್ಟರ ಮಟ್ಟಿಗೆ 8 ದಿವಸ ಇರ್ತಾರೆ ಇವರು ಅಂತ. ಈಗ ಅವ್ರು ಘೋಷಣೆ ಮಾಡಿದ್ದಾರೆ, ನಿಮ್ಮ ಜೊತೆ ನಾನು ಇರೋಕ್ಕೆ ಸಾಧ್ಯ ಇಲ್ಲ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಯಾಕಂದರೆ ಈ ಮೀಟಿಂಗಲ್ಲಿ ಕರೆಯೋದು, ನೀವು ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಕಾರುಗಳನ್ನ ಉತ್ಪಾದನೆ ಮಾಡಬೇಡಿ, ಬೇರೆ ದೇಶದಲ್ಲಿ ನಿಮ್ಮ ಕಾರುಗಳನ್ನ ಉತ್ಪಾದನೆ ಮಾಡಬೇಡಿ ಅಂತ ಹೇಳೋದು. ಆ್ಯಪಲ್ ಕಂಪ್ನಿ CEO ಕರೆಯೋದು, ಯಾವುದೇ ಕಾರಣಕ್ಕೂ ಭಾರತದಲ್ಲಿ ನೀವು ಉತ್ಪಾದನೆ ಮಾಡಬೇಡಿ ಅನ್ನುವಂಥ ಆರ್ಡರ್ ಮಾಡೋದು. ಈ ವಿಪರೀತವಾದಂಥ ಸುಂಕ ಹೇರೋದು, ಟ್ಯಾರಿಫ್ ಜಾಸ್ತಿ ಮಾಡೋದು, ಮಾತೆತ್ತಿದ್ರೆ ಹೇಳೋದು ಮೋದಿ ನನ್ನ ತುಂಬ ಆತ್ಮೀಯ ಸ್ನೇಹಿತ, ಆದರೂ ಕೂಡ ಅವ್ರನ್ನೂ ಬಿಡಲ್ಲ ನಾನು, ಅವ್ರಿಗೂ ಟ್ಯಾಕ್ಸ್ ಹಾಕ್ತೀನಿ ಅಂತ. ಹುಚ್ಚಾಟದ ಪರಮಾವಧಿ. ಪಾಕಿಸ್ತಾನಕ್ಕೆ ಬಗ್ಗು ಬಡಿತಿರುವಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸ್ತೋ ನಾನು ಒಂದೇ ಮಾತು ಕೇಳಿದೆ, ವ್ಯಾಪಾರ ವ್ಯವಹಾರ ಬೇಕಾ ಯುದ್ಧ ಬೇಕಾ ಅಂತ. ಇಬ್ಬರು ನಿಲ್ಲಿಸಿದ್ರು ಅಂತ ಅನ್ನೋದು ಗೊತ್ತಿದೆ. ಇವರು ಹೇಳಿದ ಮಾತುಗಳೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸತ್ಯ ಆಗಿದೆ ಅಂತ ಜಗತ್ತು ಕಂಡಿದೆ. ನಾನು ಬಂದು ಒಂದು ದಿನದಲ್ಲಿ 24 ಗಂಟೆನಲ್ಲಿ ನಾನು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ನಿಲ್ಲಿಸಿಬಿಡ್ತೀನಿ ಅಂತ ಘೋಷಣೆ ಮಾಡಿದ್ದೆ ಪುಣ್ಯಾತ್ಮ. ಆಯಿತಾ? ಅವ್ರು ಇನ್ನೂ ಯುದ್ಧ ಮಾಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಏನಾದರೂ ಒಂದು ಗೆರೆ ಕೊರೆದ್ರೆ ಅದನ್ನು ದಾಟ್ತಿರಲಿಲ್ಲ ಇಸ್ರೇಲ್ನವರು. ನೇತನ್ಯಾಹು ಇವ್ರ ಮಾತನ್ನೇ ಕೇಳ್ತಾ ಇಲ್ಲ, ಬಡ್ದು ಬಿಸಾಕ್ತಾ ಇದ್ದಾರೆ ಯಾರ್ಯಾರು ಇವ್ರ ಮೇಲೆ ಕ್ಷಿಪಣಿಗಳನ್ನು ಹಾರಿಸ್ತಾರೋ ಅವ್ರ ಮೇಲೆ. ಇದು ಡೊನಾಲ್ಡ್ ಟ್ರಂಪ್ ಹಣೆ ಬರಹ. ಈಗ ಅಂತೂ ಇಂತೂ ಎಲಾನ್ ಮಸ್ಕ್ ಸಾಕಪ್ಪ ನಿಮ್ಮ ಸಹವಾಸ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ದೊಡ್ಡ ನಮಸ್ಕಾರ ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ತಮ್ಮ ಎಕ್ಸ್ ಖಾತೆನಲ್ಲೇ ಅವರು ಹಾಕಿದ್ದಾರೆ, ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ, ನೀವು ನನಗೆ ಕೊಟ್ಟಂಥ ಅವಕಾಶ ಇದೆಯಲ್ಲ ಆ ಅವಕಾಶಕ್ಕೆ ದೊಡ್ಡ ಧನ್ಯವಾದ ಅಂತ ಹೇಳಿದ್ದಾರೆ. ಇಲ್ಲಿಗೆ ಇವರ ಈ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದ ಕೊಂಡಿ ಕಳಚಿತು.